ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ನ ಇಟ್ಕೊಂಡು ಟೇಪ್ನ ಬಳಸ್ತಾನೆ ಹೇಗೆ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಪರ್ಫೆಕ್ಟಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅಳತೆ ಬ್ಲೌಸು ಕರೆಕ್ಟಾಗಿ ಇತ್ತು ಅಂತಂದರೆ ಯಾವುದೇ ರೀತಿ ಟೇಪನ್ನು ಅವಶ್ಯಕತೆ ಇರೋದಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಅಳತೆ ಬ್ಲೌಸಲ್ಲೇ ಇಟ್ಟು ನಾವು ಕಟಿಂಗ್ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಈ ರೀತಿ 75 ಸೆಂಟಿಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಈ ರೀತಿ ಲೈನಿಂಗ್ನ ನೋಡಿ ನಾವು ಈ ಕಡೆ ಕಟಿಂಗ್ ಮಾಡಿಸ್ಕೊಂಡು ಬಂದಿರೋದು. ಸೊ ಈ ಕಡೆ ಅನ್ನೋದು ಈ ರೀತಿ ಎರ್ಜಸ್ ಇರುತ್ತೆ ಅಲ್ವಾ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡಿಂಗ್ ಮಾಡೋದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಲ್ವಾ, ಹಾಗಾಗಿ ನಾನು ಇವತ್ತು ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟ್ ಇವಾಗ ಅಳತೆ ಬ್ಲೌಸ್ನ ತಗೊಳ್ಳೋಣ. ಇದು ಎಷ್ಟಕ್ಕೆ ನಾವು ಫೋಲ್ಡಿಂಗ್ ಮಾಡಿರೋದನ್ನು ಕಟಿಂಗ್ ಮಾಡ್ಕೋಬೇಕು ಅಂತ, ಅದಕ್ಕೋಸ್ಕರ ಅಳತೆ ಬ್ಲೌಸ್ನ ತಗೋಬೇಕು. ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಈ ರೀತಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಇಲ್ಲಿ ಪೂರ್ತಿ ಮಾರ್ಜಿನ್ವರೆಗೂ ಸೇರಿಸೋವರೆಗೂ ಇದೆಯಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಳ್ಳಿ. ಸೊ ನೋಡಿ, ಇದಿಷ್ಟನ್ನು ನಾವು ಕಟಿಂಗ್ ಮಾಡ್ಕೋಬೇಕು. ಸೊ ಮಾರ್ಜಿನ್ ಎಲ್ಲಿ ತನಕ ಇರುತ್ತೆ ಅಲ್ವಾ, ಅಲ್ಲಿ ತನಕ ಕಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎದೆ ಸುತ್ತಳತೆ ಎಷ್ಟಿದೆ ಅಂತ. ಅರ್ಧ ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ತೋರಿಸ್ತೀನಿ ಹೇಗೆ ನಾವು ಅಳತೆ ಬ್ಲೌಸ್ನ ಇಟ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ನೋಡಿ. ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ನೋಡಿ, ಸೈಡ್ ಫಿಟ್ಟಿಂಗ್ ಮಾಡಿರ್ತೀವಿ ಅಲ್ವಾ, ಅದು ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಎರಡೂ ಕೂಡ ಬರಬೇಕು. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ಒಂದು ಗುಂಪಿನ ಹಾಕ್ಬಿಡಿ, ಆವಾಗ ಆ ಕಡೆ ಈ ಕಡೆ ಹೋಗೋದಿಲ್ಲ ಬಟ್ಟೆ. ಈ ರೀತಿ ಇಟ್ಕೊಳ್ಳಿ. ನಾವು ಎಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ, ಇದು ಸೊಂಟದ ಸುತ್ತಳತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಇದು ನೋಡಿ, ಇದು ಒಂದು ಬ್ಯಾಕ್ ಟೀಪ್, ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಬ್ಯಾಕ್ದು ಡೀಪ್ಗೆ ಎಷ್ಟು ಬೇಕು ಅನ್ನೋದನ್ನು ನೀವು ರೌಂಡ್ ಶೇಪ್ ಕೊಡ್ತೀರಾ ಅಂತಂದರೆ ರೌಂಡ್ ಶೇಪೇ ಕೊಡಿ. ಇಲ್ಲ ಅಂತಂದರೆ ಈ ರೀತಿ ಕೂಡ ಬೇರೆ ಡಿಸೈನ್ ಬೇಕು ಅಂತಂದರೆ ಅದಾದಮೇಲೆ ನಾವು ಮಾರ್ಕ್ ಮಾಡ್ಕೋಬೋದು. ಸೊ ಇದೇ ಡಿಸೈನ್ ಬೇಕು ಅಂತಂದರೆ ಈ ರೀತಿ ಇಟ್ಕೊಳ್ಳಿ. ಇವಾಗ ಆರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕಲ್ವ, ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಆರ್ಮೋಲ್ ಹತ್ರನೇ ಬರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ, ಪೂರ್ಣ ಉದ್ದ ಬಂದು ಇಲ್ಲಿಗೆ ಬರ್ತಾಯಿದೆ. ನೆಕ್ ವಿಡ್ತ್ ಬಂದು ಇಲ್ಲಿಗೆ ಬಂತು. ಭುಜನ ಈ ರೀತಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮಗೆ ಇಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಅದಕ್ಕೆ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲೂ ಕೂಡ ಅಟ್ಯಾಚ್ ಮಾಡೋದಕ್ಕೆ ಬೇಕು. ಸೊ ನೆಕ್ ವಿಡ್ತ್ ಹತ್ರ ಸೇಮ್ ಹೇಗಿದೆ ಹಾಗೇ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟನ್ನು ನೀವು ಮಾರ್ಕ್ ಮಾಡ್ಕೋತು ಅಂತಂದರೆ, ನೀವು ಬ್ಯಾಕ್ ಡಾಟ್ ಬೇಕು ಅಂತಂದರೆ ಬ್ಯಾಕ್ ಡಾಟ್ಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮಗೆ ಬ್ಯಾಕ್ ಡಾಟ್ ಅನ್ನೋದು ಬರುತ್ತೆ. ಸೊ ಇದಿಷ್ಟನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ವ, ಇವಾಗ ತೆಗೆದುಬಿಡೋಣ. ಸೊ ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಭುಜನ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟಾಯಿತು. ಇದಾದ ನಂತರ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಎದೆ ಸುತ್ತಳತೆ ಬಂದು ನಾವು ಇದನ್ನು ನಾವು ಅಳತೆ ಬ್ಲೌಸಲ್ಲೇ ಮಾಡ್ತಾಯಿದ್ದೀವಿ ಅಂತಂದರೆ ಎದೆ ಸುತ್ತಳತೆನ ನಾವು ಸ್ಟಿಚಿಂಗ್ ಮಾಡುವಾಗ ಮಾಡಬೇಕು. ಸೈಡ್ ಫಿಟ್ಟಿಂಗ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಸೈಡ್ ಫಿಟ್ಟಿಂಗ್ಗೆ, ಹಾಗೆಯೇ ಇದು ಬಂದು ಬ್ಯಾಕ್ ಡಾಟ್. ನಾನು ನೆಕ್ ವಿಡ್ತ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ನೋಡಿ, ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಬೋದು. ಸೊ ಇದು ಬ್ಯಾಕ್ ಡಿಸೈನ್ ಹೇಳಿದ್ದಾರೆ, ಹಾಗಾಗಿ ನಾನು ಇದೊಂದನ್ನು ಮಾತ್ರ ಕಟ್ ಮಾಡ್ತಾಯಿಲ್ಲ. ನಾನು ಇದನ್ನು ಅಳತೆ ಟೇಪಲ್ಲಿ ಕೂಡ ತೋರಿಸ್ತೀನಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಇದು ಬಂದು 32 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 32 ಎದೆ ಸುತ್ತಳತೆ ಬ್ಲೌಸ್ಗೆ 2.25 ಇಂಚು 2.2 ಇಂಚು ನೆಕ್ ವಿಡ್ತ್ ಸಾಕಾಗುತ್ತೆ. ಹಾಗೆಯೇ 3 ಇಂಚು ಭುಜ ಕೂಡ ಸಾಕಾಗುತ್ತೆ. ಹಾಗೆಯೇ 5 ಇಂಚು
ಹಾರ್ಮೋಲ್ ಕೂಡ ಸಾಕಾಗುತ್ತೆ ಅಲ್ವಾ. ಕರೆಕ್ಟಾಗಿ ಬಂತು ಅಂತ ಅನ್ಕೋತೀನಿ. ನೋಡಿ ಇವಾಗ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಮಾರ್ಕ್ ಮಾಡೋದು ಬೇಡ ಟೇಪಲ್ಲಿ ಅಂತಂದರೆ ಈ ರೀತಿ ಸ್ಕೇಲಲ್ಲಿ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಕೊಡಿ. ನೋಡಿ ಈ ರೀತಿ ಇಟ್ಕೊಂಡು ರೌಂಡ್ ಶೇಪ್ ಕೊಡ್ತು ಅಂತಂದರೆ ಪರ್ಫೆಕ್ಟಾಗಿ ರೆಡಿ ಆಯಿತು. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಫ್ರಂಟಲ್ಲೂ ಕೂಡ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿಗೆ ಒಂದು ನಾಚ್ ಹಾಕೊಳ್ಳಿ. ನಾನು ಹೇಳಿದೆ ಅಲ್ವ ಬ್ಯಾಕಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಶೇಪ್ ಅನ್ನೋದನ್ನು ಕಟ್ ಮಾಡ್ತಾ ಇಲ್ಲ. ಸೊ ಇದ್ರದ್ದು ಡಿಸೈನ್ ಬೇಕು ಅಂತಂದರೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಡಿಸೈನ್ ವಿಡಿಯೋನು ಕೂಡ ನಾನು ತೋರಿಸ್ತೀನಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬ್ಯಾಕ್ ಪಾರ್ಟ್ನು ಕೂಡ ನಾವು ಕಟ್ ಮಾಡಿದ್ವಿ ಅಲ್ವಾ, ಅದರಲ್ಲಿ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ನೋಡಿ. ಸೊ ಇದನ್ನು ಕಾಜಾಪಟ್ಟಿ ಸೈಡ್ ತಗೋಬೇಡಿ, ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಯಾಕಂತಂದರೆ ಕಾಜಾಪಟ್ಟಿ ಕಡೆ ತಗೋತು ಅಂತಂದರೆ ನಿಮಗೆ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಬ್ಲೌಸ್ನ ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಸೊ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಫಸ್ಟು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈ ರೀತಿ ಭುಜದ ಹತ್ರನೇ ಇಟ್ಕೊಳ್ಳಿ. ನೋಡಿ ಇಲ್ಲಿ ಅರ್ಧ ಇಂಚ್ ಅನ್ನೋದನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅಟ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಇವಾಗ ಅರ್ಧ ಇಂಚ್ಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟು ನಿಮಗೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದರೂ ಕೂಡ ಏನು ಮಾಡಿ ಅಂದರೆ ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೂಡ ಕೊಟ್ಕೊಂಡ್ಬಿಡಿ. ಸೊ ಬಿಗಿನರ್ಸು ಬ್ಲೌಸ್ ಇಲ್ಲಿ ಅರ್ಧ ಇಂಚು ಬಿಟ್ಟೇ ತಗೊಳ್ಳಿ ಅಂತ ಅಂದ್ರಲ್ಲ, ನೋಡಿ ಈ ರೀತಿ ಅರ್ಧ ಇಂಚು ಬಿಟ್ಟೇ ತಗೊಂಡಿರಿ. ಇಲ್ಲಿ ಅರ್ಧ ಇಂಚು ಭುಜನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಭುಜಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಉಕ್ಸ್ಪಟ್ಟಿ ಕಡೆನೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ನಾವು ಈ ಡಾಟ್ ಹಿಡಿಯೋದಕ್ಕೂ ಬೇಕು ಅರ್ಧ ಇಂಚು, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಅರ್ಧ ಇಂಚ್ ಬೇಕಲ್ವ. ಹಾಗಾಗಿ ಇಲ್ಲಿ 1 ಇಂಚು ಎಕ್ಸ್ಟ್ರಾನ ನೀವು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಹಾರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಅಲ್ಲಿಂದ ಎಳೆದಿಟ್ಕೊಂಡು ಹಾರ್ಮೋಲ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದಿಷ್ಟು ಆಯ್ತಲ್ವ. ಸೊ ಇದನ್ನು ಈ ರೀತಿ ತಗೊಂಡು ಫೋಲ್ಡಿಂಗ್ ಮಾಡಿಕೊಂಡು ಭುಜದ ಹತ್ರ ಇಟ್ಕೊಂಡು ಅರ್ಧ ಇಂಚು ಮೇಲ್ಗಡೆ ಭುಜದ ಹತ್ರ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಸೇರಿಸ್ಕೊಂಡು ಬಿಡೋಣ ಎಲ್ಲನೂ ಕೂಡ. ಇದನ್ನು ಕೂಡ ಅಳತೆ ಬ್ಲೌಸ್ ಟೇಪಲ್ಲಿ ತೋರಿಸ್ತೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ನೋಡಿ ಆ ಕಡೆ ಸೈಡ್ ಕೂಡ 5 ಇಂಚು ಬಂದಿತ್ತು, ಈ ಕಡೆ ಸೈಡ್ ಕೂಡ 5 ಇಂಚು ಬಂದಿದೆ ಅಲ್ವಾ. ಸೊ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಕರ್ವ್ ಸ್ಕೇಲ್ನ ತಗೊಂಡು ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ. ಒಂದು ಅರ್ಧ ಇಂಚ್ಗೆ ಶೇಪ್ ಅನ್ನೋದನ್ನು ಕೊಡಿ. ಸ್ವಲ್ಪ ಇದು ಒಳಗಡೆಗೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ ವೇರ್ ಮಾಡಿದಾಗ. ನೋಡಿ ಈ ರೀತಿ ಇಲ್ಲಿ ನಿಮಗೆ ಸ್ವಲ್ಪ ಈ ರೀತಿ ಕರ್ವ್ ಶೇಪ್ ಬಂದರೆ ನಾವು ಹಾಕಿರೋವಂಥದ್ದು ಮಾರ್ಕು ಕರೆಕ್ಟಾಗಿ ಸ್ಟಿಚಿಂಗ್ ಆದಮೇಲೆ ಅವ್ರಿಗೆ ಕೂರುತ್ತೆ. ಇಲ್ಲಿ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ 1 ಇಂಚು ಎಕ್ಸ್ಟ್ರಾ, ಇಲ್ಲಿಂದ ಈ ರೀತಿ ಕೊಡಿ. ನೋಡಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಆಯ್ತಲ್ವ. ಇವಾಗ ಡಾಟ್ ಪಾಯಿಂಟ್ನು ಕೂಡ ನಾನು ಅಳತೆ ಬ್ಲೌಸಲ್ಲೇ ಹೇಗೆ ಮಾರ್ಕ್ ಮಾಡೋದು ತೋರಿಸ್ತೀನಿ ನೋಡಿ. ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ. ಇಲ್ಲಿಂದ ಡಾಟ್ಸು ಎಷ್ಟು ಉದ್ದ ಇದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ 2ನೇ ಡಾಟ್ ನೋಡಿ, ಇಲ್ಲಿಂದ 2ನೇ ಡಾಟ್ ಎಲ್ಲಿಗಿದೆ ಅಲ್ಲಿಗೇ ಇಟ್ಕೊಂಡು ನಾವು ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅದು ಪಕ್ಕಕ್ಕೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಮಧ್ಯ ಡಾಟ್ನ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಬಿಟ್ಟಿರೋದಕ್ಕೆ ಹಾಕೋಬೇಡಿ, ಮೇಲ್ಗಡೆಗೆ ಹಾಕೊಳ್ಳಿ. ಯಾಕಂತಂದರೆ ಇದು ಅಟ್ಯಾಚ್ ಮಾಡಿದ್ರೆ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರಂಟ್ ಶೇಪ್ ಕೂಡ ರೆಡಿ ಆಯಿತು.
ಸೊ ಇದಿಷ್ಟನ್ನು ಕಟಿಂಗ್ ಮಾಡಿ ತಗೊಂಡಾದಮೇಲೆ ನಾನು ಹೇಳ್ದೆ ಅಲ್ವಾ ಎದೆ ಸುತ್ತಳತೆನ ಇವಾಗ ಮಾರ್ಕ್ ಮಾಡ್ಕೋಬೇಡಿ, ಸ್ಟಿಚಿಂಗ್ ಮಾಡುವಾಗ ಮಾರ್ಕ್ ಮಾಡ್ಕೋಬೋದು ಅಂತ. ಇದರಲ್ಲಿ ನಿಮಗೆ ಮಾರ್ಕ್ ಮಾಡೋದೇನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಟಿಚಿಂಗ್ ಮಾಡುವಾಗ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈಗ ಇದಿಷ್ಟು ಆಯಿತು. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಕಟ್ ಮಾಡಿ ಎಕ್ಸ್ಟ್ರಾ ಪೀಸ್ ಇತ್ತಲ್ವ, ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ನ ಮಾಡಿಕೊಂಡು ನೋಡಿ ಓಪನ್ ಸೈಡ್ ಅನ್ನೋದು ಆ ಕಡೆ ಇರಬೇಕು, ಕ್ಲೋಸ್ ಅನ್ನೋದು ಈ ಕಡೆ ಇರಬೇಕು. ಈ ರೀತಿ ಮಾಡಿಕೊಂಡು ಫಸ್ಟು ಒಂದು ಸಮ್ನಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇದಿಷ್ಟು ಆದಮೇಲೆ ಇವಾಗ ಅಳತೆ ಬ್ಲೌಸ್ನ ತಗೊಂಡು ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಸೊ ಅರ್ಧ ಇಂಚು ಬಿಟ್ಟೇನೆ ಇಟ್ಕೊಳ್ಳಿ. ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬೇಕಲ್ವ, ಹಾಗಾಗಿ ಅರ್ಧ ಇಂಚು ಬಿಟ್ಟೇನೆ ಇಟ್ಕೊಳ್ಬೇಕು. ನೋಡಿ ಇಲ್ಲಿಂದ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಕಂಕಳ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಬ್ಯಾಕ್ ಪಾರ್ಟು ನಿಮಗೆ ಶೇಪ್ ಕೊಡೋದಕ್ಕೆ ಬರೋಲ್ಲ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ನೀಟಾಗಿ ಈ ರೀತಿ ಕೊಡಿ ಶೇಪ್ ಅನ್ನೋದನ್ನು. ಸೊ ಸ್ಲೀವ್ ಶೇಪ್ ಅನ್ನೋದು ರೆಡಿ ಆಗೋಯ್ತು. ಇಲ್ಲಿಗೆ ನಮಗೆ ಜಾಯಿಂಟ್ ಬರುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಇದನ್ನು ಇಟ್ಕೊಳ್ಬೇಕು. ಸೊ ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಕಟಿಂಗ್ ಮಾಡುವಾಗ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಯಾಕಂತಂದರೆ ನಾವು ಇಲ್ಲಿ ಜಾಯಿಂಟ್ ಮಾಡೋದಕ್ಕೆ ಮಾರ್ಕ್ ಮಾಡುವಾಗ ಬಿಟ್ಟಿಲ್ಲ ಅಲ್ವಾ, ಅದಕ್ಕೋಸ್ಕರ. ನಾನು ಫ್ರಂಟ್ ಶೇಪ್ನು ಕೂಡ ಅಷ್ಟೇ ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ ಹೇಗೆ ನೀವು ಯಾಕಂತಂದರೆ ಬಿಗಿನರ್ಸ್ ಆಗಿರೋರು ಫ್ರಂಟ್ ಶೇಪ್ ಅನ್ನೋದನ್ನು ಇವಾಗಲೇ ತೆಗೀತು ಅಂತಂದರೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಉಲ್ಟಾ ಸೀದಾ ಆದಾಗ ನಿಮಗೆ ಬ್ಲೌಸ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಸ್ಟಿಚಿಂಗ್ ಮಾಡಿದಾಗಲೇ ತೋರಿಸ್ತೀನಿ. ಇವಾಗ ಲಾಸ್ಟ್ ಬಂದು ಬೆಲ್ಟ್ ಪಟ್ಟಿನ ಹೇಗೆ ಕಟ್ ಮಾಡ್ಕೋಬೇಕು ಅಂತ. ಸೊ ನೋಡಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಅಳತೆ ಬ್ಲೌಸಲ್ಲೇ ತೋರಿಸ್ತೀನಿ. ನೋಡಿ ಫಸ್ಟ್ ಉದ್ದನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಟ್ಯಾಚ್ ಮಾಡಿರೋವಂಥ ಎಕ್ಸ್ಟ್ರಾ ಪೀಸ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಉದ್ದ ಆದರೆ ಸಾಕಾಗುತ್ತೆ ಅವ್ರಿಗೆ. ಇದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚು ಬಿಡಿ, ಇಲ್ಲಿ ನಾವು ಅಟ್ಯಾಚ್ ಮಾಡಿದೋದಕ್ಕೆ ಹೋಗುತ್ತೆ. ಮೇಲ್ಗಡೆ ಅರ್ಧ ಇಂಚು ಬಿಡಬೇಕು, ಮೇಲ್ಗಡೆನೂ ಅಟ್ಯಾಚ್ ಮಾಡಿದಾಗ ಹೋಗುತ್ತೆ. ಇಲ್ಲಿಗೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮಧ್ಯಕ್ಕೆ ಇಟ್ಕೊಂಡು ಇಲ್ಲಿಂದ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲೂ ಕೂಡ ಈ ರೀತಿ ಇಟ್ಕೊಂಡು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಕೂಡ ಈ ರೀತಿ ಶೇಪ್ ಕೊಡಿ. ಇವಾಗ ನೋಡಿ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಪ್ರತಿಯೊಂದು ಕೂಡ ರೆಡಿ ಆಗೋಯ್ತು. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇಲ್ಲಿ ಮಿಕ್ಕೊಂಡಿರೋಂಥ ಬಟ್ಟೆಯಲ್ಲಿ ನಾವು ಉಕ್ಸ್ಪಟ್ಟಿಗೆ 4 ಇಂಚು, ಕಾಜಾಪಟ್ಟಿಗೆ 3 ಇಂಚನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದಿಷ್ಟು ಟೇಪ್ ಬಳಸದೆ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದು ಸಲ ಕಟಿಂಗ್ ಮಾಡಿ ನೋಡಿ, ಅದು ಕರೆಕ್ಟ್ ಬಂತು ಅಂತಂದರೆ ಮಾತ್ರ ಕಟಿಂಗ್ ಮಾಡ್ಕೊಳ್ಳಿ. ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.